ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಮತ್ತೆ ಕರಿಮಣಿ ಮಾಲೀಕ ಯಾರಮ್ಮ? ಕರಿಮಣಿ ಮಾಲೀಕ ರಾವುಲ್ಲ ರಾವುಲ್ಲ ರಾವುಲ್ಲ. ಓಹೋ, ಏನು ಕರಿಮಣಿ ಮಾಲೀಕ ರಾಹುಲ್ಲ ಅಂತ ಹೇಳಿ ರೀಲ್ಸ್ ಮಾಡಿ ಹಾಕಿದ್ದೆ. ಏನು ನಿನ್ನ ವಿಡಿಯೋನೇ ತುಂಬಾ ವೈರಲ್ ಆಗ್ತೈತಿ, ನಮ್ಮೂರಾಗೆ ಎಲ್ಲಾರು ನೋಡ್ತಾರ ಕಣಿ. ಭಾಗ್ಯಮ್ಮ ಏನ್ ಚೆನ್ನಾಗಿ ಮಾಡ್ಯವಳೆ ರೀಲ ಅಂತಾನ. ಪರವಾಗಿಲ್ಲ ಕಣಿ, ನೀನು ಕಲ್ತಿದ್ಯಾ ರೀಲ್ಸ್ ಮಾಡದ? ಮತ್ತೆ ನೀನು ಒಬ್ಳಿಗೆ ಬರೋದು ಅನ್ಕೊಂಡಿದ್ದ? ನಾನು ಮಾಡ್ತೀನಿ ಕಣಮ್ಮ, ಅದು ಎಲ್ಲ ಮೊಬೈಲಾಗೂ ಬರೋದು. ನಾನು ವಿಡಿಯೋ ನೋಡಿದಾಗ ಯಾರು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಓಪನ್ ಮಾಡಿ ಬರೀ ಅದು ಯಾರು ಬರೋದು. ಅದು ಅಲ್ದೇನೆ ಅದು ಯಾವ್ದು ರಾವುಲ್ಲ ಬೆಳ್ಳುಳ್ಳಿ ಕಬಾಬು ಅಂತ ಬರೋದು. ನಾನು ಅದು ಚೆನ್ನಾಗೈತಲ್ಲ ಅಂತ ಹೇಳಿ ರೀಲ್ಸ್ ಮಾಡಿ ಹಾಕಿದೆ ಕಣಿ. ಅಯ್ಯೋ ವ್ಯೂಸ್ ಅಂತೂ ಕಿತ್ಕೊಂಡು ಬರ್ತೈತಿ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದೈತಿ. ನನಗಂತೂ ತುಂಬಾ ಸಂತೋಷ ಆಗ್ತೈತಿ ಕಣಿ ಲಸ್ಮಕ್ಕ. ನಾನು ಎಷ್ಟು ಫೇಮಸ್ ಆಗಿದ್ದೀನಿ ಗೊತ್ತಾ? ಗೊತ್ತು ಬಿಡಮ್ಮ, ನೀನಿವಾಗ ಸ್ಟಾರ್ ಆಗ್ಬಿಟ್ಟಿದ್ಯಾ. ಅಯ್ಯೋ ಏನಂಗೇನೆ ಫಾಲೋವರ್ಸು ಎಲ್ಲ ನನಗಿನ್ನ ಜಾಸ್ತಿ ಆಗ್ಬಿಟ್ಟವ್ರೆ ಅದೊಂದು ರೀಲ್ಸ್ ಇಂದನ. ಮತ್ತೆ ಏನ್ ಅಂದ್ಕೊಂಡಿದ್ಯಾ? ಅದೃಷ್ಟ ಅಂಬದು ಹೆಂಗೆ ಎಲ್ಲೆಲ್ಲಿ ಯಾವ ಜಾಗದಿಂದ ಬರುತ್ತೋ ಯಾರಿಗ್ ಗೊತ್ತು. ಇಷ್ಟ ದಿನನ ನೀನೇ ಮೆರಿತಿದ್ದೆ ನನಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ನೋಡ್ದ, ನಾನು ಒಂದೇ ಒಂದು ರೀಲ್ಸ್ ಮಾಡಿ ಹಾಕಿದಕ್ಕೆ ನನಗೆ ನಿನಗಿನ್ನ ಡಬಲ್ ಫಾಲೋವರ್ಸ್ ಆಗಿದ್ದಾರೆ, ಡಬಲ್ ವ್ಯೂಸ್ ಬಂದೈತಿ. ಅಲ್ಲ ಕಣೆ ಭಾಗ್ಯಮ್ಮ, ಇದು ಒಂದು 25 ವರ್ಷದ ಹಿಂದಿನ ಹಾಡು. ಅದು ಇವಾಗ ಫೇಮಸ್ ಆಗಿತ್ತಲ್ಲಿ ರೀಲ್ಸ್ ಮಾಡಿನ. ಯಾವ ಹಾಡು ಯಾವಾಗ ಹಿಟ್ ಆಗ್ತಾವೋ ಯಾರಿಗ್ ಗೊತ್ತು. ಈ ಹಾಡು ಇವಾಗ ಚೆನ್ನಾಗಿ ಓಡ್ತೈತೆ ರೀಲ್ಸ್ನಾಗೆ. ನಾನಂತೂ ಈ ಹಾಡಿಂದನ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀನಿ ಬಿಡು. ಅಯ್ಯೋ ಭಾಗ್ಯಂದ ಅಕ್ಕ ಬೇಗ ಬನ್ನಿ. ಭಾಗ್ಯಂದ ಅಕ್ಕ, ನೀವು ಬರ್ಲಿಲ್ಲ ಅಂತಂದ್ರೆ ಈಗ ಕೊಲೆಗೆ ಹಾಕ್ಬಿಡುತ್ತೆ ನೋಡಿ. ಒಂದು ಬೇಗ ಬನ್ನಿ. ಏ ಬಾನು, ಏನಾಗೈತಿ ನಿನ್ಗೆ? ಯಾರ್ ಕೊಲೆ ಆಗುತ್ತೆ? ಏನು ಹೇಳ್ತಾ ಇದ್ಯಾ? ಏ ಬಾನು, ಯಾರ್ ಕೊಲೆ ಆಗುತ್ತೆ? ಯಾರ್ ಕೊಲೆ ಮಾಡ್ತಾರೆ? ಇನ್ಯಾರು ನಿಮ್ದಕ್ಕೆ ಗಂಡ ಇಲ್ವಾ? ಅವರೇ ಕೊಲೆಗೆ ಮಾಡ್ಬಿಡ್ತಾರೆ. ನಿಮ್ದು ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಬೇಗ ಬನ್ನಿ ಅಲ್ಲಿ. ನನ್ ಗಂಡ ಕೊಲೆನಾ? ಅಯ್ಯಯ್ಯೋ, ಅಲ್ಲ ಒಂದ್ ಇಲಿ ಕುನಿ ಹೊಡಿಯಕ್ಕೆ ಎದ್ರಕೊಂಡು ಸಾಯ್ತಾನೆ, ಇನ್ನ ಕೊಲೆ ಮಾಡ್ತಾನ ಯಾರನ್ನ? ಏನ್ ಹೇಳ್ತಾ ಇದ್ದಾಳಪ್ಪ ಈ ಬಕೆಟ್ ಬಾನು? ಏಯ್ ಬಾನು, ಏನು ಹೇಳ್ತಾ ಇದ್ಯಾ? ನನ್ ಗಂಡ ಯಾಕೆ ಕೊಲೆ ಮಾಡ್ತಾನೆ? ಯಾಕೆ ಅಂದ್ರೆ ನಿಮ್ದಕ್ಕೆ ರೀಲ್ಸ್ಗೆ ಮಾಡಿಲ್ವಾ ಕರಿಮಣಿ ಮಾಲೀಕ ರಾಹುಲ್ಲ ಅಂತ ಹೇಳಿ, ಅದಕ್ಕೆ ನಿಮ್ದು ಗಂಡ ಕೊಲೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ನನ್ ಗಂಡ ನಾನ್ ರೀಲ್ಸ್ ಮಾಡಿದ್ರೆ ಅವನು ಯಾಕೆ ಕೊಲೆ ಮಾಡ್ತಾನೆ? ಇಷ್ಟಕ್ಕೂ ಯಾರನ್ನು ಕೊಲೆ ಮಾಡಕ್ ಹೋಗಿವ್ನಿ? ಅಯ್ಯೋ, ಇನ್ಯಾರೂ ಇಲ್ಲ ಭಾಗ್ಯಂದ್ರ ಅಕ್ಕ, ನಿಮ್ದಕ್ಕೆ ಕರಿಮಣಿ ಮಾಲೀಕ ನೀನಲ್ಲ ರಾಹುಲ್ಲ ಕರಿಮಣಿ ಮಾಲೀಕ ಅಂತ ರೀಲ್ಸ್ ಮಾಡಿ ಹಾಕಿದಿರಲ್ಲ, ಅದಕ್ಕೆ ನಿಮ್ದು ಗಂಡ ಇದ್ದವರು ಆ ರೀಲ್ಸ್ ನೋಡಿ ಆ ರಾಹುಲ ಇದ್ದಾನಲ್ಲ, ಗೋವಿಂದಪ್ಪಂದು ಮಗಾಗೆ ಇಲ್ವಾ ರಾಹುಲ, ಅದಕ್ಕೆ ಹಿಡ್ಕೊಂಡು ಹೊಡಿತಾ ಇದಾರೆ. ನೀವ್ ಏನಾದ್ರು ಬಂದು ಬಿಡ್ತಿಲ್ಲ ಅಂತಂದ್ರೆ ಆ ರಾಹುಲನ್ನ ಕೊಲೆಗೆ ಮಾಡ್ಬಿಡ್ತಾರೆ ನಿಮ್ದು ಗಂಡ. ಬೇಗ ಬನ್ನಿ ಭಾಗ್ಯಂದ್ರ ಅಕ್ಕ. ಏನು ಹೇಳ್ತಾ ಇದ್ಯಾ ಬಾನು? ಗೋವಿಂದಪ್ಪನ ಮಗ ರಾಹುಲನ್ನ ಈ ಭಾಗ್ಯಮ್ಮನ ಗಂಡ ಹಿಡ್ಕೊಂಡು ಹೊಡಿತಾ ಇದ್ದಾನ? ಅಯ್ಯೋ ಲಕ್ಷ್ಮೀಂದ್ರ ಅಕ್ಕ, ಬೇಗ ಬನ್ನಿ ಅಲ್ಲಿ. ಇನ್ನೊಂದ್ ಸ್ವಲ್ಪ ಹೊತ್ತು ಲೇಟ್ ಆಗಿ ಹೋದ್ರೆ ಅಷ್ಟೇ ಈ ಭಾಗ್ಯಮ್ಮಂದು ಗಂಡ ಆ ರಾಹುಲ್ಗೆ ಕೊಲೆಗೆ ಮಾಡ್ಬಿಡ್ತಾನೆ. ಬೇಗ ಬನ್ನಿ ನಿಮ್ದು ಇಬ್ರು. ಅಯ್ಯೋ ದೇವ್ರೆ, ಅಲ್ವೇ ಭಾಗ್ಯಮ್ಮ, ರೀಲ್ಸ್ ಮಾಡಿ ನೀನು ಫೇಮಸ್ ಆಗಿದ್ಯಾ ಅಂತ ಹೇಳಿ ನೀನು ಖುಷಿ ಪಡ್ತಿದ್ದೆ. ಫಾಲೋವರ್ಸ್ ಜಾಸ್ತಿ ಆದ್ರು ಮಿಲಿಯನ್ ವ್ಯೂಸ್ ಬಂತು ಅಂತಾನ. ಇಲ್ಲಿ ನೋಡಿರೆ ನಿನ್ ರೀಲ್ಸ್ ಇಂದ ಒಬ್ಬನ ಕೊಲೆನೇ ಆಗ್ತೈತಲ್ಲಿ. ಅಲ್ಲ, ರೀಲ್ಸ್ಗೂ ರಿಯಲ್ಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ನಿನ್ ಗಂಡ ಹೋಗಿ ಆ ಹುಡುಗನ್ ಕೊಲೆ ಮಾಡಕ್ ಹೋಗಿವನಲ್ಲಿ ನಡಿಗೆ ಜಲ್ದು. ಅಯ್ಯೋ, ಅದೆಲ್ಲ ಗೊತ್ತಾಗಂಗಿದ್ರೆ ನಾವ್ ಯಾಕೆ ಇನ್ನು ಹಿಂಗಿರ್ಬೇಕಾಗಿತ್ತು ಹೇಳು? ಇಂಥ ಗಂಡನ್ ಕಟ್ಕೊಂಡು ನಾನು ಆಗಕ್ಕೆ ಸಂಸಾರ ಮಾಡ್ತಾ ಇದ್ದೀನಿ. ಇನ್ಯಾವಳನಾಗಿದ್ರೆ ಆ ಬಿಟ್ಟು ಓಡೋಗಿರಳು ಇಟ್ಟದ್ಕೆ. ಬಾ ಮೊದ್ಲು ಹೋಗಿ ನೋಡೋಣ, ಆಮೇಲೆ ಕೊಲೆಗಿಲೆ ಮಾಡಿ ಜೈಲ್ಗಿಲ್ ಹೋದನು. ಆಮೇಲೆ ನಾನು ಲಬಲೋಬೋ ಅಂತ ಹೇಳಿ ಬಾಯಿ ಬಡ್ಕೋಬೇಕಾಗುತ್ತೆ. ಬಾಯಿ ಲಸ್ಮಕ್ಕ ಹೋಗಿ ನೋಡೋಣ. ನಡಿ ಜಲ್ ನಡಿ. ಹೇಳೋ ಏಯ್ ರಾಹುಲ್ಲ, ಏನೋ ನನ್ನ ಹೆಂಡತಿಗೂ ನಿನಗೂ ಏನೋ ಸಂಬಂಧ? ನೀನೇನೋ ಕರಿಮಣಿ ಮಾಲೀಕ, ನಾನು ಕಣ ಅವಳ ಗಂಡ. ತಾಳಿ ಕಟ್ಟಿ ಅವಳ ಜೊತೆಗೆ 10 ವರ್ಷ ಸಂಸಾರ ಮಾಡಿದ್ದೀನಿ. ಈಗ ನೀನು ಬಂದ್ಬಿಟ್ಟ ನಾನು ಅವಳ ಗಂಡ ಅಂತ ಹೇಳ್ಕೆಮಕ್ಕೆ? ಹೇಳೋ, ಎಷ್ಟು ದಿನದಿಂದ ನಡೀತಾ ಐತೆ ಈ ಕಾಳ ಸಂಬಂಧ ನಿಂದು ಅವಳದನು? ಮೊಬೈಲ್ನಾಗೆಲ್ಲ ಬಿಟ್ಟಿದ್ದೀರಂತಲ್ಲ? ಅಯ್ಯೋ ಅಣ್ಣ, ಅದು ಬರೀ ಹಾಡು ಕಣಣ್ಣ, ನನಗೂ ನಿಮ್ಮ ಹೆಂಡತಿಗೂ ಏನು ಸಂಬಂಧನೂ ಇಲ್ಲ. ಅಲ್ಲ, ಅವರು ಆ ಹಾಡಿಗೆ ರೀಲ್ಸ್ ಮಾಡಿರೋದಕ್ಕೆ ನೀನು ನನ್ನ ಹಿಡ್ಕೊಂಡು ಹೋಯ್ತಾ ಇದೆಯಲ್ಲಣ್ಣ. ನನ್ನ ಹೆಸರು ರಾಹುಲ ಅಂತ ಹೇಳಿ ನನಗೂ ನಿಮ್ಮ ಹೆಂಡತಿಗೂ ಸಂಬಂಧ ಐತಿ ಅಂತ ಹೇಳ್ತಾ ಇದೆಯಲ್ಲಣ್ಣ. ಅಣ್ಣ, ಅಂಥದ್ದು ಏನೂ ಇಲ್ಲ ಕಣಣ್ಣ, ಬಿಡೋಣ.
ಅಂಥದ್ದೇನು ಇಲ್ಲ ಅಂತಂದ್ರೆ ಏನು ಅರ್ಥ? ಕರಿಮಣಿ ಮಾಲೀಕ ನೀನಲ್ಲ ನಾನಲ್ಲ ಅಂತ ಹೇಳ್ತಾಳೆ. ತಿರ್ಗಾ ಯಾರು ಅಂತನ ಯಾರ ಕೇಳ್ತಾರೆ. ಅದಕ್ಕೆ ಅವಳು ಏನು ಹೇಳ್ತಾಳೆ ಗೊತ್ತಾ? ನನ್ನ ಹೆಂಡ್ತಿ ಕರಿಮಣಿ ಮಾಲೀಕ ರಾವುಲ್ಲ 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 ಅಂತನ ಡ್ಯಾನ್ಸ್ ಮಾಡ್ತಾಳೆ. ಮತ್ತೆ ರಾವುಲ್ಲ ಅಂದ್ರೆ ನೀನೇ ತಾನೇ ನಮ್ಮೂರಾಗ ಇರೋದು. ನೀನೊಬ್ಬನೇ ರಾಹುಲನೇ ಇರೋದು. ಹೇಳು, ಎಷ್ಟು ದಿನದ ನಡೀತಾಯ್ತೆ ಈ ಕಳ್ವ್ಯವಹಾರ ಅಂತಾನ? ನೋಡಿ ಬಾಗಿಂದ ಅಕ್ಕ, ನಿಮ್ದು ಗಂಡ ರಾಹುಲ್ಗೆ ಯಾವ ತರ ಹೊಡಿತಾ ಇದಾರೆ ಅಂತ. ಏನಾದ್ರೂ ಈಗ ನೀವು ಬಿಡಿಸ್ಲಿಲ್ಲ ಅಂತಂದ್ರೆ ಆ ರಾಹುಲ್ಗೆ ಕೊಲೆಗೆ ಮಾಡ್ಬಿಡ್ತಾರೆ ನಿಮ್ದು ಯಜಮಾನ್ರು. ಬೇಗ ಬನ್ನಿ, ಬಿಡಿಸ್ ಬನ್ನಿ. ರೀ ಅವ್ನ್ ಯಾಕ್ರಿ ಹೊಡಿತಾ ಇದ್ದೀರಾ? ಅವನೇನ್ ಮಾಡ್ದ ಅಂತ ತಪ್ಪ? ಯಾಕಂಗ್ ಹಿಡ್ಕೊಂಡು ಹೊಡಿತಾ ಇದ್ದೀರಾ? ತೆಗಿರಿ ಕೈಯ ಮೊದ್ಲು. ಆಮೇಲೆ ಏನಾನ ಆದ್ಗಿದಾತು ನೀನ್ ಆಮೇಲೆ ಅವ್ನಿಗೆ ಏನಾನ ಹೆಚ್ಚು ಕಮ್ಮಿ ಮಾಡಿ ನೀನ್ ಜೈಲಿಗೆ ಹೋದ್ರೆ ನನ್ ಯಾರು ನೋಡ್ಕೊಂತಾರೆ? ತೆಗಿ ಕೈಯ ಮೊದ್ಲು. ಉನ್ನಲ್ಲ ಕಣೆ ಕೊಲೆ ಮಾಡ್ಬೇಕಾಗಿರೋದು ನಿನ್ನಂತಾಳ. ಅಲ್ಲ, ಗಂಡ ಇದ್ರೂ ಕರಿಮಣಿ ಮಾಲೀಕ ರಾವುಲ್ಲ ಅಂತನ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತೀಯಲ್ಲ, ನನಗೆ ನಾಚಿಕೆ ಮಾನ ಮರ್ಯಾದೆ ಐತೀನಿ. ಯಾರನ ನಮ್ಮ ಸಂಬಂಧಿಕರು ನೋಡಿದ್ರೆ ಏನು ತಿಳ್ಕೊಂಬಲ್ಲ ನನ್ನ ಬಗ್ಗೆನ? ಏನು ಇವನ ನಿನ್ನ ಗಂಡ? ಇವನೇನೆ ಕರಿಮಣಿ ಮಾಲೀಕ? ನಿನಗೆ ರಾಹುಲ್ನ ಬೇಕೆ? ರಾಹುಲ್ಲ ನಿನಗೆ ತಿಳಿಯಲ್ಲ, ಬಡ್ಕಮಲ್ಲ. ಸುಮ್ನೆನೆ ಆ ರೀಲ್ಸ್ ನೋಡಿ ನಿಜ ಅನ್ಕೊಂಡಿದ್ಯಲ್ಲ, ಅದು ಬರೇ ರೀಲ್ಸ್ ಅಷ್ಟೇ. ರೀಲ್ಸ್ಗೂ ರಿಯಲ್ಗೂ ವ್ಯತ್ಯಾಸ ಗೊತ್ತಾಗಲ್ಲ ನಿನ್ಗೆ. ಒಂದ್ ದೊಡ್ಡ ಮೊಬೈಲ್ ಇಕ್ಕೊಂಡಿದ್ರೆ ನಿನಗೂ ಗೊತ್ತಾಗದು. ಮಸ್ತಾಗಿ ಮಾಡಿದ್ದಾರೆ ರೀಲ್ಸ್. ನಾನು ಒಬ್ಬಳೇ ಅಲ್ಲ ಮಾಡಿರೋದು. ನನಗೂ ಆ ರಾಹುಲ್ಗೂ ಏನ್ ಸಂಬಂಧನೂ ಇಲ್ಲ. ನಾನ್ ರೀಲ್ಸ್ ಮಾಡಿದ್ಕೆ ಅವ್ನು ಹಿಡ್ಕೊಂಡು ಹೋಯ್ತಾ ಇದೆಯಲ್ಲ, ನಿನ್ ತಲೆಗೇನ್ ಬುದ್ಧಿಗಿದ್ಯೋ ಹೋಯ್ತೋ ಏನ್ ಸಗಣಿ ತುಂಬ್ಕೊಂಡಿದ್ಯೋ? ರೀಲ್ಸಾ? ಹಂಗಂದ್ರೆ ಮತ್ತೆ ಯಾರ ತೋರಿಸಿರು ನನಗೆ ಮೊಬೈಲಾಗೆ? ನೋಡು, ನಿನ್ನ ಹೆಂಡ್ತಿ ಕರಿಮಣಿ ಮಾಲೀಕ ರಾಹುಲ್ಲ ಅಂತನ ಹೇಳ್ತಾ ಇದ್ದಾಳೆ. ನಿನ್ನ ಹೆಂಡ್ತಿ ನೀನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ ಅಂತನ ಅಲ್ಲಿ ಹೇಳಿರಿ ಬಸ್ ಸ್ಟ್ಯಾಂಡ್ನಾಗ ಯಾರನ. ಅದಕ್ಕೆ ನನಗೆ ಸಿಟ್ಟು ಬಂದಾನೇನೆ ಈ ರಾಹುಲ್ಲ ಸಿಗ್ತಾ ಇಲ್ಲಿ. ಅದಕ್ಕೆ ಹಿಡ್ಕೊಂಡು 4 ಬಾರಿಸ್ತಿದ್ದೆ ಅವನ್ನ. ಅಯ್ಯೋ, ಯಾರೋನ ತಂದಿಕ್ ತಮಾಷೆ ನೋಡ್ಯವ್ರಿ ಅನ್ಸುತ್ತೆ. ಆ ರೀಲ್ಸ್ ತೋರಿಸಿ ಗಂಡಗೆ ಇಲ್ಲದ ಚಿಕ್ಕವ್ರಿ. ನಿನ್ ಗಂಡ ರಾಹುಲನ್ ಲವ್ ಮಾಡ್ತಾ ಇದ್ದೇನೆ ಅಂತಾನ ಇಲ್ದೇ ಇರೋದೆಲ್ಲ ಹೇಳ್ಯಾರೆ. ಪಾಪ ಈ ಅಪ್ಪ ಏನಾರ ರೀಲ್ಸ್ ನೋಡಿದ್ರೆ ಮಾಡಿದ್ರೆ ತಾನೆ ಗೊತ್ತಾಗೋದು ಇದು ರೀಲ್ಸು ಅಂತಾನ. ಪಾಪ ಹೊಲ್ದಕ್ ಹೋಗೋದು ಮನಿಗ್ ಬರೋದು ಅಷ್ಟೇನೆ. ಮೊಬೈಲ್ ಇಲ್ಲ, ಏನೂ ಇಲ್ಲ. ಯಾವ್ದೋ ಒಂದ್ ಸಣ್ಣದ್ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡೈತಿ. ಅದಕ್ಕೆಲ್ಲ ಏನ್ ಗೊತ್ತಾಗಬೇಕು? ಇದು ರಿಯಲ್ ಅಲ್ಲ ಅಂತಾನ. ಅವ್ರು ತೋರ್ಸೋದೇ ನಿಜ ಅನ್ಕೊಂಡು ಈ ಹುಡುಗನ್ ಹಿಡ್ಕೊಂಡು ಹೋಯ್ತಾ ಇದ್ದಾನೆ ಈ ಅಪ್ಪ. ಅಯ್ಯಯ್ಯೋ ದೇವ್ರೆ, ಇನ್ನ ಏನೇನ್ ನಡೆಯುತ್ತೋ ಏನೋ ಈ ರೀಲ್ಸ್ ಇಂದನ ಏನೇನ್ ಅನಾಹುತಗಳು ಆಗ್ತಾವೋ ಏನೋ. ಅಲ್ಲಿ ಯಾರನ್ನ ರೀಲ್ಸ್ ಮಾಡಿದ್ಲು ಅಂತ ಹೇಳಿ ಗಂಡನ ಏನೇ ಕೆಣ್ ಸತ್ಯವನಂತೆ. ಇಲ್ಲಿ ನೋಡಿದ್ರೆ ಇವನು ಆ ರಾಹುಲನ್ನು ಕೊಲೆ ಮಾಡಕ್ ಹೋಗ್ಯಾನ ಈ ಭಾಗ್ಯಮ್ಮನ ಗಂಡ. ಇನ್ನ ಏನೇನ್ ಅನಾಹುತ ಆಗ್ತಾವೋ ಏನೋ ಈ ಕರಿಮಣಿ ಮಾಲೀಕನಿಂದನ. ನಿನ್ಗೆ ರೀಲ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ಬಡ್ಕೊಂಡಿಲ್ಲ. ಸುಮ್ನೆ ಯಾರ ಹೇಳಿರೋ ಅಂತ ಹೇಳಿ ಅವ್ರ ಮಾತು ಕಟ್ಕೊಂಡು ಇವನು ಹೋಯ್ತಾ ಇದೆಯಲ್ಲ. ಹಂಗಾದ್ರೆ ನಿನ್ಗೂ ಈ ರಾಹುಲ್ಗೂ ಏನು ಇಲ್ವಾ ಸಂಬಂಧ? ಅಯ್ಯೋ, ನಿನ್ಗಿನ್ನ ಹೆಂಗ್ ಹೇಳ್ಬೇಕು? ಪಾಪ ಅವನು ನನ್ನ ತಮ್ಮ ಇದ್ದಂಗ ಇದ್ದಾನೆ. ಅವನ ಜೊತೆಗೆ ನನಗೆ ಅಂತ ಸಂಬಂಧನೂ ಇಲ್ಲ, ಗಿಂಬಂಧನೂ ಇಲ್ಲ. ನಾನು ಮಾಡಿದ್ದು ರೀಲ್ಸ್ ಅಷ್ಟೇನೆ. ಅದು ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ನಡಿ ಮಾತಾಕಿ. ಆಮೇಲೆ ಅರ್ಥವಾಗಂಗೆ ಹೇಳ್ತೀನಿ ಮನೆಯಕ್ಕೆ. ಇಲ್ಲಿ ಎಲ್ಲಾರು ನೋಡ್ತಾ ಇದ್ದಾರೆ ನಮ್ಮನ್ನೇನೆ. ಹೌದು ಚಂದ್ರಹಣ್ಣ, ಹೋಗಿ ಮನೆಗೆ ಹೋಗಿ ಎಲ್ಲ ಅರ್ಥ ಆಗಂಗೆ ಹೇಳ್ತಾರೆ. ಬಾಗಿಂದ ಹಾಕ ರೀಲ್ಸ್ ಮಾಡ್ತಾರೆ ಅವರು. ನಿಮ್ದಕ್ಕೆ ಕೂಡ ಹೇಳ್ಕೊಡ್ತಾರೆ. ನಿಮ್ದು ಇಬ್ರು ರೀಲ್ಸ್ಗೆ ಮಾಡಿ. ಆಗ ನಿಮ್ದಕ್ಕೆ ಗೊತ್ತಾಗುತ್ತೆ ರೀಲ್ಸ್ ಅಂದ್ರೆ ಏನು, ರಿಯಲ್ ಅಂದ್ರೆ ಏನು ಅಂತ. ಬಾಗಿಂದ ಹಾಕ ಕರ್ಕೊಂಡೋಗಿ ಚಂದ್ರನ ಹಣ್ಣಾಗೆ ಹೋಗಿ ಊಟಗೆ ಮಾಡಿಸ್ಬಿಟ್ಟು ನೀವು ಇಬ್ರು ರೀಲ್ಸ್ಗೆ ಮಾಡಿ. ಸುಮ್ ಕೂಕಾಳೆ ಬಾನು, ನೀನ್ ತಮಾಷೆ ಮಾಡ್ಬೇಡ. ಯಾವಾಗ್ಲೂ ತಮಾಷೆನೇ ನಿನ್ಗೆ. ಈ ರೀಲ್ಸ್ ಇಂದ ಇವಾಗ ಆಗಿರೋದೇ ಸಾಕು. ಇನ್ನ ರೀಲ್ಸ್ ಮಾಡ್ಬೇಕಂತೆ ಈ ಅಪ್ಪನ ಜೊತೆಗೆ ನಾನು ರೀಲ್ಸ್ ಮಾಡಿದೆ ಅಷ್ಟೇನೆ. ಬಾ ಹೋಗನ್ ಮಂತಕ್ಕೆ. ಮುದ್ದೆ ಮಾಡಿದೀನಿ, ಕಡಿವೆ ಅಂತ 2 ಮುದ್ದೆನ. ಏನಕ್ಕ ಇದು? ಅಲ್ಲ, ನನ್ನ ಹೆಸರು ರಾಹುಲ್ ಅಂತ ಇಟ್ಕೊಂಡಿರೋದೇ ತಪ್ಪ. ಆವಕ್ಕ ರೀಲ್ಸ್ ಮಾಡಿದ್ಕೆ ಈ ಅಣ್ಣ ನೋಡಿದೆ ನಾನು ನಿಂಗೆ ನಾಯರಿ ಪೇಯರಿ ಒಯ್ದು ಬಿಡ್ತಲ್ಲ. ಏನಾದ್ರೂ ಇನ್ನೂ ಸ್ವಲ್ಪ ಹೊತ್ತು ಅವಕ್ಕ ಬರ್ಲಿಲ್ಲ ಅಂತಂದ್ರೆ ನಾನು ಸಾಯಿಸಿ ಬಿಡೋದು ಅನ್ಸುತ್ತೆ ಅವಣ್ಣಯ್ಯ. ಹೋಗ್ಲಿ ಬಿಡಪ್ಪ ರಾಹುಲ್, ಅವಣ್ಣಗೆ ಗೊತ್ತಾಗಿಲ್ಲ, ಅದಕ್ಕೆ ನೀನು ಒಯ್ದೈತಿ ಏನ್ ತಪ್ಪು ತಿಳ್ಕೊಬೇಡ. ಹೋಗು ನೀನ್ ಮಾತಕ್ಕೆ ಹೋಗು. ಲಸ್ಮತೆ ಭಾಗ್ಯತೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದಕ್ಕೆ ಅವಣ್ಣಯ್ಯ ರಾಹುಲ್ ಅಣ್ಣನ ಹೆಂಗೋಯ್ತು ನೋಡ್ದ. ಅದಕ್ಕೇನೆ ನೀನು ಹಂಗೇನ ರೀಲ್ಸ್ ಮಾಡಿದ್ರೆ ಡಿಲೀಟ್ ಮಾಡ್ಬಿಡು, ಇಲ್ಲ ಅಂದ್ರೆ ಅಷ್ಟೇನೆ. ಅದೇ ಸೀನ್ ಮಾಮನು ನಿನ್ನ ಈ ಭಾಗ್ಯತೆ ಗಂಡ ಮಾಡ್ತಲ್ಲ ಹಂಗೆ ಮಾಡ್ಬಿಟ್ಟುತ್ತೆ. ಆಮೇಲೆ ರಾಹುಲ್ ಅಣ್ಣನ ಒಯ್ದು ಬಿಡುತ್ತೆ. ನನ್ ಗಂಡನೇನು ಭಾಗ್ಯಮ್ಮನ ಗಂಡ ನಂಗೆ ಪೆದ್ದನ್ ಮಾಡ್ಕೊಂಡೇನು? ನನ್ ಗಂಡಗೆ ಎಲ್ಲ ಗೊತ್ತೈತಿ, ರಿಯಲ್ ಯಾವ್ದು ಅಂತ. ಸುಮ್ಮನೆ ಹೋಗಲ್ಲ ಮಂಜ, ನನಗೆ ಹೇಳಕ್ ಬಂದ್ಬಿಟ್ಟ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕರಿಮಣಿ ಮಾಲೀಕ ರೀಲ್ಸ್ ಇಂದನ ಏನೆಲ್ಲ ಅನಾಹುತಗಳು ಆಗ್ತವೆ ಅಂತಾನ. ರಿಯಲ್ ಆಗು ಆಗೈತೆ, ರೀಲ್ ಆಗು ಆಗೇವೆ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕರಿಮಣಿ ಮಾಲೀಕ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.